ಸೂಪರ್ ಆಗಿದೆ ಸಿನಿಮಾ. ಇವತ್ತಿನ ರಾಜಕೀಯ ವ್ಯವಸ್ಥೆ ಏನಿದೆ ಅದಕ್ಕೆ ತಕ್ಕಂಗೆ ಇದೆ. ಆಮೇಲೆ ಈ ರಾಜಕಾರಣಿಗಳು ನಮ್ಮ ಸಂವಿಧಾನನ ಹೇಗೆ ಬಳಸ್ಕೊತಾ ಇದ್ದಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದೊಂದು ಸಮಾಜಕ್ಕೆ ಬೇಕಾದಂಥ ವಿಷಯನ ತುಂಬ ಚೆನ್ನಾಗಿ ಒಂದು ಹಳ್ಳಿ ಸೊಗಡಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾನ ಎಲ್ಲರೂ ನೋಡಬೇಕು. ಅಂದರೆ ಹಳ್ಳಿಲಿರೋ ಪ್ರತಿಯೊಬ್ಬನು ಅಲ್ಲೇ ಇದ್ಕೊಂಡು ತಮ್ಮ ಸಂವಿಧಾನನ ಹೇಗೆ ಎತ್ತಿಡಬೇಕು, ಈ ಚಮಚಗಳು ಚೇಲಗಳು ರಾಜಕೀಯ ವ್ಯಕ್ತಿಗಳಲ್ಲಿ ಜೊತೆಗೆ ಸೇರಿಕೊಂಡು ತಮ್ಮ ಬೆಳೆಗಳನ್ನ ಹೇಗೆ ಬೇಯಿಸ್ಕೊತಾರೆ ಅನ್ನೋದನ್ನು ಇಲ್ಲಿ ನೋಡಿ ಇದನ್ನು ತಿಳ್ಕೊಬೋದು. ಆ ರೀತಿ ನಮ್ಮ ದೇವನೂರು ಚಂದ್ರು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ವಿನಯ್ ರಾಜ್ಕುಮಾರ್ ಅವರು ಅಷ್ಟೇ, ಅವರು ಇದುವರೆಗೂ ಮಾಡದೇ ಇರೋವಂಥ ಒಂದು ರೋಲ್ ಮಾಡಿದ್ದಾರೆ. ಎಲ್ಲರಿಗೂ ಒಂದು ರೋಲ್, ಎಲ್ಲರ ರೋಲು ಸಖತ್ತಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿನೂ ಸೂಪರ್ ಆಗಿದೆ. ಜೊತೆಗೆ ಮ್ಯೂಸಿಕ್ಕು ಸೂಪರ್ ಮ್ಯೂಸಿಕ್. ಅವರು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹ್ಯಾಟ್ಸಪ್ ಹೇಳಬೇಕು. ಪ್ರತಿಯೊಂದು ಫ್ರೇಮಲ್ಲೂ ಆ ಮ್ಯೂಸಿಕ್ ಕಾಣುತ್ತೆ, ಪ್ರತಿಯೊಂದು ಸೀನಲ್ಲೂ ಅಷ್ಟೇ ಆ ಒಂದು ಸಿನಿಮಾಟೋಗ್ರಫಿ ಕಾಣುತ್ತೆ. ದೇವನೂರು ಚಂದ್ರು ಅವರ ಒಂದು ಡೈರೆಕ್ಷನ್ನು ಕಾಣುತ್ತೆ, ಎಲ್ಲ ಕಾಣುತ್ತೆ ರೀ. ಈ ಸಿನಿಮಾ ಎಲ್ಲರೂ ಬಂದು ನೋಡೋ ಅಂಥದ್ದೇ. ಏನಂದರೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸಿನಿಮಾ. ನಾನು ಹೇಳಿದ್ನಲ್ಲ, ಸಂವಿಧಾನವನ್ನು ಈ ರಾಜಕಾರಣಿಗಳ ಚೇಲಾಗಳು ಚಮಚಗಳು ಹೇಗೆ ಉಪಯೋಗಿಸ್ಕೊತಾರೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಆಮೇಲೆ ಒಬ್ಬ ಸೀನನಾಗಿ ಅವನು ಅಲ್ಲೇ ಇದ್ಕೊಂಡು ಅದನ್ನೆಲ್ಲ ಹೇಗೆ ನಾವು ಸರಿ ಮಾಡ್ಬೋದು ಅನ್ನೋದನ್ನು ಸಹ ತೋರಿಸಿದ್ದಾರೆ. ಸಖತ್ತಾಗಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡೋವಂಥ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಬೇಕು ನಾವು ಕನ್ನಡಿಗರು, ಇಂಥ ಸಿನಿಮಾನ ಗೆಲ್ಲಿಸ್ಬೇಕಾಗಿರೋದು. ಜೈ ಹಿಂದ್, ಜೈ ಕರ್ನಾಟಕ. ಬೇ ಮಾಡ್ಕೋಬೇಡಿ, ನಾನು ಸ್ವಲ್ಪ ಕುಡ್ದೀನಿ, ಬೇ ಮಾಡ್ಕೋಬೇಡಿ. ಪ್ಲೀಸ್, ನಮಗೆ ಹಬ್ಬ ಥರ, ನಮಗೆ ಹಬ್ಬ ಸರ್. ನಮಗೆ ಸಿನಿಮಾ ಬಗ್ಗೆ ನಾವು ಕುಡಿದ್ವಿ. ಯಾಕೆ ನಮ್ಮ ನ್ಯೂಸ್ ಕೇಳಿ ಕಲ್ದೋಗ್ಬಿಟ್ಟು ಎಷ್ಟು ಲೈಕ್ ಬರುತ್ತೆ, ನೀನು ತಗೋಬೇಡ ನಡಿ, ನಿನ್ನಂತ ಸಾವಿರ ಜನ ಕ್ಯಾಮ್ರಾ ಅವರು. ಏನು ಮೇಡಮ್, ಒಂದು ಮಾತಿಲ್ಲ, ಈ ಪಿಕ್ಚರಲ್ಲಿ ಯಾವ ಥರ ಇದೆ, ರೈತರ ಬಗ್ಗೆ ದೌರ್ಜನ್ಯ ನಡೀತದೆ, ಬಡವ್ರ ಬಗ್ಗೆ ಯಾವ ಥರ ದೌರ್ಜನ್ಯ ನಡೀತದೆ, ತುಂಬ ಸೂಪರ್ ಆಗಿದೆ. ಇನ್ನೊಂದು ಬನ್ನಿ ಮೇಡಮ್, ಸಾವುಕಾರು ಎಷ್ಟು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, MLA ಈಗ ಬನ್ನಿ. ಮೂವಿ ಮಾತ್ರ ಹೇಳ್ತೀನಿ ಕೇಳಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪಕ್ಕ ಹಳ್ಳಿ ಸ್ಟೋರಿ, ಸೆಂಟಿಮೆಂಟು, ಲವ್ ಸ್ಟೋರಿ ಹೇಗಿದೆ ಅಂದರೆ ಇದರ ಪ್ರೀತಿನೂ ಇದೆ, ಇದರಲ್ಲಿ ಕೋಪನೂ ಇದೆ ಅಂತ. ಗೋಪಾಲಕೃಷ್ಣ ದೇಶಪಾಂಡೆ ಅವರ ಆ್ಯಕ್ಟಿಂಗು ಈ ಮೂವಿಯಲ್ಲಿ ಮೇನ್ ಪಾತ್ರಧಾರಿ ಅವರೇ. ವಿನಯ್ ಸರು ಈ ಫಿಲಮಲ್ಲಿ ಮುಂಚೆ ಏನೇ ಥರ ಇವರು ಫಿಲ್ಮ್ ಬಂದಿದ್ದೇವಲ್ಲ, ಆ ಸಿಂಪಲ್ ಕ್ಯಾರೆಕ್ಟರ್ ಮಾಡ್ತಾಯಿದ್ರು. ಈ ಫಿಲಮಲ್ಲಿ ತುಂಬ ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟರು ಭಾಳ ಅದ್ಭುತವಾಗಿ ತುಂಬ ನಟನೆ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಫಿಲಮು. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತರಾಗಿ ಥಿಯೇಟರ್ ಬಂದು ನೋಡ್ಕೊಂಡು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಪ್ಪರ ಚೆನ್ನಾಗಿದೆ. ಬಟ್ ಏನಂದರೆ ಲಾಸ್ಟ್ ಟೈಮಲ್ಲಿ ಅವ್ರು ಮೇಡಮ್ ಅವ್ರು ಏನು ತೋರಿಸಲಿಲ್ಲ ಕ್ಲೈಮ್ಯಾಕ್ಸಲ್ಲಿ, ಅದೇ ಒಂದು ಬೇಜಾರಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಪ್ಪರ ಮೇಡಮ್ ಅವ್ರು ತುಂಬ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಮೇಡಮ್ ಅವ್ರಿಗೆ. ಥ್ಯಾಂಕ್ ಯು. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹಳ್ಳಿ ಜೀವನದಲ್ಲಿ ಯಾವ ಥರ ಆಗುತ್ತೆ, ಏನೇನು ಮೋಸ ಮಾಡ್ತಾರೆ, ಯಾವ ಥರ ಇದೆ, ಒಂದು ಹಳ್ಳಿ ಹುಡುಗ ಬೆಳಿಬೇಕಾದ್ರೆ ಏನೇನು ಆಗುತ್ತೆ, ಪ್ರತಿಯೊಂದು ಸೂಪರ್ ಆಗಿದೆ. ಮೂವಿದು ಮಾತ್ರ ವಿನಯ್ ರಾಜ್ಕುಮಾರ್ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸರ್. ಆ್ಯಕ್ಚುಲಿ ಇಷ್ಟು ದಿನ ಏನು ಮೂವಿ ಮಾಡಿದ್ರು ಈ ಮೂವಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ದೇವನೂರು ಚಂದ್ರು ಅವರು ಅಷ್ಟೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫಸ್ಟ್ ಮೂವಿ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಆಗಲಿ ಎಲ್ಲೂ ಸಹ ಬೋರ್ ಆಗಲ್ಲ, ಪ್ರತಿಯೊಂದು ಸೂಪರಾಗಿ ಮಾಡಿದ್ದಾರೆ. ಎಲ್ಲರೂ ಬನ್ನಿ, ಎಲ್ಲರೂ ನೋಡಿ ಆರೈಸಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಫೈಟಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, ಕಥೆ ಆಗಲಿ, ಒಂದು ಸ್ವಲ್ಪನೂ ಬೋರ್ ಆಗಲ್ಲ ಸರ್. ಪ್ರತಿಯೊಂದೂ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಅಂತ ಏನಕ್ಕೆ ಹಿಂಗಾಗುತ್ತೆ, ಪ್ರತಿಯೊಂದು ನೀಟಾಗಿ ತೊಗೊಂಡು ಹೋಗಿದ್ದಾರೆ. ಫೈಟಿಂಗ್ ಸೀನಲ್ಲಿ ಲೂಸ್ ಮಾದವರೆಲ್ಲ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ಎಲ್ಲ ಸಿನಿಮಾ ನೋಡಿ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊಗಡಿರೋ ಸಿನಿಮಾ, ಎಕ್ಸ್ಟ್ರಾಡಿನರಿ ಮೂವಿ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಏನು ಈ ಅರಸೀಕೆರೆ ಸುತ್ತಮುತ್ತ ಬೆಲ್ಟಲ್ಲಿ ಏನು ನಡೀತದೆ ಅದನ್ನು ಎಕ್ಸ್ಟ್ರಾಡಿನರಿಯಾಗಿ ತೋರಿಸ್ಕೊಂಡವ್ರೆ. ಸಿನಿಮಾ DOP ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಅದರಲ್ಲೂ ವಿನಯ್ ರಾಜ್ಕುಮಾರ್ ಅವ್ರದ್ದು ಮತ್ತು ಹೀರೋಯಿಂದು ಕೆಮಿಸ್ಟ್ರಿ ಅಂತೂ ಎಕ್ಸ್ಟ್ರಾಡಿನರಿ ವರ್ಕೌಟ್ ಆಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿನಯ್ ರಾಜ್ಕುಮಾರ್ ಅವರು ರಗಡಾಗಿ ಎಕ್ಸ್ಟ್ರಾಡಿನರಿ ಕಾಣ್ತಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ನೋಡಿ, ಎಲ್ಲರೂ ಬಂದು ನೋಡಿ, ಒಳ್ಳೆಯದಾಗಲಿ. ರೆಸ್ಪಾನ್ಸು ನೀವೇ ನೋಡಿದ್ರಲ್ಲ, ಎಷ್ಟು ಸಖತ್ ಖುಷಿ ಆಗ್ತದೆ. ಸಿನಿಮಾ ಇವತ್ತು ಬಿಡುಗಡೆ ಆಗಿ ಎಲ್ಲ ಕನ್ನಡ ಆಡಿಯನ್ಸ್ ಮೆಚ್ಕೊಂಡು ಹೊಗಳ್ತಿದ್ದಾರೆ. ಇವತ್ತು ಎಷ್ಟು ಖುಷಿ ಕೊಡ್ತಿದೆ, ಅಷ್ಟು ವರ್ಷಗಳ ಜರ್ನಿ ನಿಮಗೆ ಅಂದರೆ? ಅಯ್ಯೋ, ನಿಮ್ಮ ಖುಷಿನೇ ನಮ್ಮ ಖುಷಿ. ಇದೇ ಖುಷಿ, ಈ ಚಪ್ಪಾಳೆ, ಈ ಶಿಳ್ಳೆ ಮತ್ತು ಆ ಸೈಲೆನ್ಸು ಯೋಚನೆ ಮಾಡಿದ್ರಲ್ಲ, ಅದು ಇದೆಲ್ಲ ನೋಡೋದಕ್ಕೆ ಕಾಯ್ತಾ ಇದ್ದೆ ನಾನು. ಖುಷಿ ಆಯಿತು. ಇರೋವರ ಥಿಯೇಟ್ರಿಗೆ ನುಗ್ತೀನಿ. ಈಗ ಕರ್ನಾಟಕ ಎಲ್ಲ ಎಷ್ಟಾಗುತ್ತೆ ಅಷ್ಟು ಥಿಯೇಟ್ರಿಗೆ ಓಡಾಡ್ತೀನಿ. ಅದನ್ನ ನೋಡಬೇಕು. ಅಂದರೆ ಕೆಲವೊಂದು ಸಂದರ್ಶನದಲ್ಲಿ ಹೇಳಿದ್ದೀನಿ ನಾನು, ಇವಾಗ ಮಾತಾಡಲ್ಲ, ಸಿನಿಮಾ ಬಿಡುಗಡೆ ಆದ ನಂತರ ಮಾತಾಡ್ತೀನಿ, ಸಿನಿಮಾದ ಬಗ್ಗೆ ಹಂಚ್ಕೊಳ್ತೀನಿ ಅಂತ ಹೇಳಿ. ಈಗ ಹಂಚ್ಕೊಳ್ಳೋದು ಏನಿಲ್ಲ, ಸಿನಿಮಾ ಪ್ರಸ್ತುತ ಸಮಾಜಕ್ಕೆ ಜಸ್ಟ್ ಕನ್ನಡಿ ಹಿಡಿಯೋ ಕೆಲಸ ಮಾಡಿದ್ದೀನಿ. ಕನ್ನಡಿಲಿ ಏನೇನು ಕಾಣಿಸ್ತೋ ನೀವೇ ನೋಡ್ಕೊಳ್ಳಿ.
ನಮ್ಮ ನಿರ್ಮಾಪಕ ಸರ್ ನನ್ನ ನವೀನ್ ಸರ್ ಹೇಳ್ತಾರೆ ಅವ್ರು ಇನ್ನೇನು ಮಾಡ್ತಾರೆ ಅಂತ. ಇಲ್ಲ ಎಲ್ಲ ರೋಡ್ ಶೋಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಈಗ. ಪ್ರತಿಯೊಂದು ಸೆಂಟರ್ಸ್ಗೂ ಹೋಗಿ ವಿಸಿಟ್ ಮಾಡಿ, ಪ್ರತಿಯೊಂದು ಸೆಂಟ್ರಿಗೂ ಹೋಗಿ ವಿಸಿಟ್ ಮಾಡೋದೆಲ್ಲ ಇದೆ. ಸೊ ಆ ಪ್ಲ್ಯಾನ್ ಎಲ್ಲ ನಡೀತಿದೆ ಈಗ ಜೋರಾಗಿ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಜನತೆ, ಕನ್ನಡದ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ. ಒಳ್ಳೆ ಕಂಟೆಂಟ್ನ ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇನ್ನೊಂದು ಏನು ವಿಷಯ ಅಂದರೆ, ಬಿದ್ದೋದವ್ರನ್ನ ಲಾರಿ ಸಂಸ್ಥೆಯವರು ನಮ್ಮನ್ನು ಕೈ ಹಿಡಿದು ಮೇಲೆತ್ತಿದ್ದಾರೆ. ಇವತ್ತು ನೀವೆಲ್ಲ ಇಲ್ಲಿ ಏನು ನೋಡ್ತಿರೋ ಈ ಸಂಭ್ರಮಕ್ಕೆಲ್ಲ ಲಾರಿ ಸಂಸ್ಥೆ, ಮನೋಹರ್ ಸರ್ ಆಗಿರ್ಬೋದು, ವೇಲು ಸರ್ ಆಗಿರ್ಬೋದು, ಎಲ್ಲರೂ, ನವೀನ್ ಸರ್, ತುಂಬ ಖುಷಿ ಆಗ್ತಾ ಇದೆ. ಈ ಸಂದರ್ಭ, ಈ ಕ್ಷಣ ನೀವು ನೋಡೋಕ್ಕೆ ಕಾರಣ ಲಾರಿ ಸರ್. ಇವರಿಲ್ಲ ಅಂದಿದ್ರೆ ನಾವು ದೇವರಣೆಗೂ ಈ ಸಿನಿಮಾದಿಂದ ಆಚೆ ಬರ್ತಿರ್ಲಿಲ್ಲ. ನಮ್ಮಂಥ ಮುಖಗಳು ಇಲ್ಲಿ ಬಂದು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಹಾರ್ಡ್ ವರ್ಕ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ನಾನು ಕೇಳ್ತೇನೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ಇಷ್ಟ ಆಯ್ತಾ ಅಷ್ಟೇ. ನಿಮಗೆ ಅನಿಸಿದ್ದನ್ನ ಜನಕ್ಕೆ ತಲುಪಿಸಿ, ಇನ್ನೂ 4 ಜನಕ್ಕೆ ತಲುಪಿಸಿ, ಅವ್ರು ನೋಡಿ ಅವ್ರ ಅಭಿಪ್ರಾಯ ತಿಳಿಸಿದ್ರೆ ನಂಗೆ ಅದು ಖುಷಿ. ಇನ್ನೊಂದಷ್ಟು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಬೋದು ಅಷ್ಟೇ. ನಾನು ಏನು ಮಾಡ್ಬೋದು, ಕೆರೆ ನೀರೇ ಕೆರೆ ಚೆಲ್ಲೋ ನನಗೆ ಇನ್ನೇನಾದ್ರೂ ಮತ್ತೆ ನಾನು ಇನ್ನೊಂದಷ್ಟು ಸಿನಿಮಾ ಮಾಡ್ತೀನಿ, ಇನ್ನೊಂದಷ್ಟು ಒಳ್ಳೆ ಕಥೆಗಳು ಬರಿತೀನಿ. ಈ ಪ್ರೋತ್ಸಾಹನ ನಾನು ಇನ್ನೊಂದಷ್ಟು ಒಳ್ಳೆ ಸ್ಕ್ರಿಪ್ಟ್ ಮಾಡೋದಕ್ಕೆ ಇದೇ ಬೇಜಾನು. ಸೊ ಅದು ಮಾಡೋದಕ್ಕೆ ಉಪಯೋಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.